ಹಾಯ್ ಗಾಯ್ಸ್, ಇವಾಗ ನಾನು ಹೋಗ್ತಿರೋ ರಾಯಚೂರು ಜಿಲ್ಲೆಯ ಐತಿಹಾಸಿಕ ಜಾಗ ಆದ ಮಸ್ಕಿಗೆ. ಇಲ್ಲಿಂದ ನೋಡ್ಬೋದು ಕವರ್ ಆಲ್ ಓವರ್ ಮಸ್ಕಿನೇ ಕಾಣುತ್ತೆ. ನನ್ನ ಜೊತೆ ಇರೋದು ಹರ್ಷ ಮತ್ತೆ ಬೈ ಎಲ್ಲರ ಆಯದೆ. ಬನ್ನಿ ಇವಾಗ ನೋಡೋಣ ಎಕ್ಸ್ಪ್ಲೋರ್. ಫುಲ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರುತ್ತೆ. ಸ್ಟಾರ್ಟ್. ಇರೋದು ಮಸ್ಕಿಯಲ್ಲಿ ಫೇಮಸ್ ಆದ ಟೆಂಪಲ್ ಮಲ್ಲೇನ ಗುಡ್ಡ. ಅಷ್ಟೇ ಗಾಯ್ಸ್, ಇವಾಗ ಎಂಟ್ರೆನ್ಸ್ ಐತೆ ಹನುಮಂತ್ ಗಾಯ್ಸ್ ಟೆಂಪಲ್ಸ್ ಹೋಗೋಣ. ಎಂಟ್ರೆನ್ಸ್ ಇವತ್ತು ಹಂಗೆ ಆಗೋ ಮದುವೆ ಐತಿ ಇಲ್ಲಿ. ಹೋಗೋಣ ಬನ್ನಿ ನೋಡೋಣ. ಹಬ್ಬ ರೀಚ್ ಆದ್ವಿ ಗಾಯ್ಸ್, ಫೈನಲಿ ರೀಚ್ ಆದ್ವಿ. ಇವಾಗ ಏನಿದ್ರು ನಿಮ್ಗೆ ಬನ್ನಿ ತೋರ್ಸೋಣ ಹೆಂಗಂದ್ರೆ. ಇಲ್ಲಿಂದ ನೋಡ್ಬೋದು ವ್ಯೂ ಹೆಂಗೆ ಕಾಣುತ್ತೆ ಅಂತ. ಹತ್ತ ಸಟಿಗೆ ಸಾಕಾಗೋಯ್ತು. ಟೋಟಲ್ ಎಷ್ಟು ಮೆಟ್ಲು ಇರ್ಬೋದು? ಟೋಟಲ್ ಎಷ್ಟಿರ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಹತ್ತ ಟೈಮಲ್ಲಿ 390 ಅಂತ ಐತೆ ಮೆಟ್ಲುಗಳು. ಎಂಟ್ರೆನ್ಸ್ ಹಿಂಗೆ ನೋಡ್ತಾ ನೋಡ್ತಾನೆ ನಂದಿ ಇದು ಸ್ಟ್ಯಾಚು ಕಾಣ್ಬೋದು ಗೈಸ್, ಕಾಣುತ್ತೆ. ಇಲ್ಲಿಗೆ 390, ಅಲ್ಲಿ ನೋಡಿದ್ರೆ 410. ಇಲ್ಲಿ ನೋಡ್ಬೋದು ನಿಮ್ಮ ವ್ಯೂ ಹೆಂಗೆ ಕಾಣುತ್ತೆ. ಟೆಂಪಲ್ ಮುಂದೆನೆ ಶ್ರೀ ಬೆಟ್ಟದ ಮಲ್ಲಿಕಾರ್ಜುನ ಕೃಪಾ. ನೀವು ಮಸ್ಕಿಗೆ ಬಂದಾಗ ಈ ಟೆಂಪಲಿಗೆ ವಿಸಿಟ್ ಮಾಡಲೇಬೇಕು, ಹಂಗಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಮಲ್ಲಿಕಾರ್ಜುನ ಟೆಂಪಲ್ನ ಇನ್ನೊಂದು ಏನಂತಾರಂದರೆ ಶ್ರೀಶೈಲ 2ನೇ ದೇವಸ್ಥಾನ ಅಂತಂತಾರೆ. ಫೇಮಸ್ ಟೆಂಪಲ್. ಪ್ರತಿಯೊಬ್ಬರು ಮಸ್ಕಿಗೆ ಬಂದ ತಕ್ಷಣ ವಿಸಿಟ್ ಮಾಡೋ ಫಸ್ಟ್ ಪ್ಲೇಸ್ ಅಂದ್ರೆ ಯಾರು ಫ್ರೆಂಡ್ಸ್? ಶ್ರೀಶೈಲ ಮಲ್ಲಿಕಾರ್ಜುನ ಬೆಟ್ಟದ ದೇವಸ್ಥಾನ. ಇಲ್ಲಿ ನೋಡ್ಬೋದು ನೀವು ವ್ಯೂ ಎಷ್ಟು ಮೈಂಡ್ ಫ್ರೆಶ್ ಆಗುತ್ತಂದ್ರೆ ಕಾಣ್ತದೆ. ಮತ್ತೆ ಎಲ್ಲರೂ ಸಾಮ್ರಾಟರವರು, ಅಶೋಕ ಎಲ್ಲರೂ ಅವರೆಲ್ಲ ಓಡಾಡಿದ ಜಾಗ ಇದು. ಇದು ಎಂಟ್ರೆನ್ಸ್ ಗೈಸ್ ಟೆಂಪಲ್. ನೋಡ್ಬೋದು ಇಲ್ಲಿ ಗಂಟೆ ಐತೆ. ಹೋಗೋಣ ಬನ್ನಿ. ಎಂಟ್ರೆನ್ಸ್ ಇಲ್ಲಿಂದ ನೋಡ್ಬೋದು ಗೈಸ್. ನೇರ ದೇವಸ್ಥಾನ ಕಾಣುತ್ತೆ. ಒಳಗೆ ಹೋಗೋಣ ಬನ್ನಿ. ಬನ್ನಿ ಗೈಸ್, ಒಳಗೆ ಹೋಗೋಣ ಬನ್ನಿ. ಒಳಗೆ ಹೋಗೋಣ ಏನಕ್ಕ? ಒಳಗೆ ಹೋಗ್ಲಾ? ಬನ್ನಿ ಗೈಸ್ ಹೋಗೋಣ. ಇಲ್ಲಿ ನೋಡ್ಬೋದು ನಿಮಗೆ ಶಿವಪ್ಪಂದು ಮುಖ ಅರ್ಧ ಭಾಗ ಇಲ್ಲಿವರೆಗೆ ಐತೆ. ಆಮೇಲೆ ಜಟಾಧಾರ, ಅವ್ರ ಜಡೆ, ಉದ್ಭವವಾದ ಕಲ್ಲು ಇದು. ಎಲ್ಲರೂ ನಮಸ್ಕಾರ ಮಾಡ್ತಾರೆ ಗೈಸ್. ಅದು ಮೂರ್ತಿ ಶಿವಪ್ಪಂದು. ಬನ್ನಿ ಹೋಗೋಣ. ನೋಡಿ ಗೈಸ್, ಒಂದು ವ್ಯೂ ನೋಡ್ಬೋದು. ಇಲ್ಲೂ ನೋಡ್ಬೋದು ಕಂಬಗಳಿಗೆ ಸ್ಟ್ಯಾಚ್ಯೂಸ್ ಕಾಣ್ಬೋದು ನೀವು, ಶಿಲ್ಪಿಗಳು ಎಲ್ಲ ದರ್ಶನ ಆಯ್ತು ಗೈಸ್. ಇವಾಗ ಹಂಗೆ ನೋಡ್ಬೋದು ಇಲ್ಲಿಂದ ವ್ಯೂ ಕಾಣುತ್ತೆ. ಹಂಗೆ ಇಲ್ಲಿ ಶಿವಪ್ಪನ ಸ್ಟ್ಯಾಚು ಐತೆ. ಬನ್ನಿ ನೋಡೋಣ. ಹೋಗಕ್ಕೆ ಇಲ್ಲಿ ಮೆಟ್ಲು ಮಾಡೋರು ಸ್ಟೆಪ್ಸ್. ಹುಷಾರಾಗಿರ್ಬೇಕು ಗೈಸ್. ಇಲ್ಲಿಂದ ಒಂದು ಜಂಪ್ ಎಗರಿಬಿಡೋಣ. ನೋಡ್ಬೋದು ಶಿವಪ್ಪಂದು ಸ್ಟ್ಯಾಚು. ಹುಷಾರಾಗಿ ಬನ್ನಿ ಗಾಯ್ಸ್. ನೋಡ್ಬೋದು ಸಣ್ಣ ನೋಡ್ರನ್ನ ಯಾರು ಕರ್ಕೊಂಡ್ ಹೋಗ್ಬೇಡ್ರಿ. ಅರೆ ಇವ್ರಿಗೆಲ್ಲ ಅಭ್ಯಾಸ ಐತೆ. ಎಲ್ಲಿ ಮಸ್ಕಿಯಲ್ಲಿ ಎಷ್ಟೊಂದು ಬಂಡೆಗಳಿದಾವೆ ಇಲ್ಲಿ. ಇವೆಲ್ಲವೂ ಹಳೆಗಾಲದಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ಇವೆಲ್ಲ ಶಬ್ದಗಳು ಮಾಡ್ತಿದ್ವು. ಆದ್ರೆ ನಮ್ಗೆ ಇರೋದು ಒಂದೇ ಉದಾಹರಣೆ, ಇದೊಂದೇ.
ಇಲ್ಲಿ ನೋಡ್ರಿ, ಈ ಕಲ್ಲಿಗೆ ಮಾಡ್ರೆ ಏನ್ ಶಬ್ದನೇ ಕೇಳಿಸ್ತಿಲ್ಲ. ಅರೆ ಇದೇ ಶಬ್ದ ನೋಡ್ರಿ ಎಷ್ಟು ವ್ಯತ್ಯಾಸ ಐತೆ. ಅದಕ್ಕೆ ಇದೊಂದೇ ಐತಿ ಮಸ್ಕಿಯಲ್ಲಿ. ಇದೊಂದು ಎಕ್ಸಾಂಪಲ್ ನಿಮ್ಗೆ ನೋಡ್ಬೋದು. ಈಗ ಬಂದವರು ಪ್ರತಿಯೊಂದಕ್ಕೂ ಈ ಕಲ್ಲಿಗಿಲ್ಲ, ಇಲ್ಲೈತೆ ಶಬ್ದ ಕೇಳಿಸುತ್ತೆ. ನೀವು ಬಂದವರೆಲ್ಲ ವಿಸಿಟ್ ಮಾಡ್ಬೋದು ಈ ಪ್ಲೇಸ್ನ. ಸ್ಟ್ಯಾಚು, ಶಿವಪ್ಪನ ಸ್ಟ್ಯಾಚು ಹಿಂದೆನೇ ಐತೆ, ಅಲ್ಲಿ ನೋಡ್ಬೋದು ಶಿವಪ್ಪನ ಸ್ಟ್ಯಾಚು ಅಂತ ಎಲ್ಲೈತೆ. ಅಲ್ಲಿ ಬಂದ್ರೆ ಇಲ್ಲಿ ಶಬ್ದ ಕಲ್ಲು ಇಲ್ಲೇ ಐತೆ. ಮೆಟ್ಲಿಂಗ್ ಹುಷಾರಾಗಿ ಬರ್ಬೇಕು, ಮತ್ತೆ ಸಣ್ಣ ಹುಡುಗರು ಬರೋಕ್ಕಾಗಲ್ಲ, ದೊಡ್ಡವರು ಅಷ್ಟೇ ನೋಡ್ರೆ. ಮತ್ತೆ ಇಲ್ಲಿಂದ ನೋಡ್ರೆ ವ್ಯೂ ಕಾಣುತ್ತೆ ಅಲ್ಲ. ಬನ್ನಿ ಇನ್ನ ನೋಡೋಣ, ಬನ್ನಿ ಗೈಸ್ ಹೋಮ. ನೋಡ್ಬೋದು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಅರ್ಚಕರು ಕುಂತಾರೆ ಇಲ್ಲಿ. ಈ ಕಲ್ಲು ಏನಪ್ಪಾ ಅಂತ ನೋಡ್ತಿದ್ದೀರಾ, ತಾನಾಗಿ ಉದ್ಭವವಾದ ಕಲ್ಲು. ಎಷ್ಟು ವರ್ಷದನ? ಭಾಳ ವರ್ಷದಲ್ಲ. ಹಂಗೆ ಇಲ್ಲಿ ನೋಡ್ಬೋದು ಗೋಡೆ ಮೇಲೆ ನೋಡ್ಬೋದು ಶಿಲ್ಪಿ ಜೊತೆಗೆ ಇಲ್ಲೊಂದು ಸ್ಪೆಷಲ್ ಶಿಲ್ಪಿ ಐತೆ. ಹಿಂಗ್ ನೋಡ್ರಿ, ನಿಮಗೆ ಈ ಶಿಲ್ಪಿಯಲ್ಲಿ ಆನೆ ಕಾಣುತ್ತೆ, ಅರ್ಧ ಹಸು ಕಾಣುತ್ತೆ. ಕಡೆ ಆನೆ, ಹಿಂಗ್ ನೋಡ್ರೆ ಆನೆ ಕಾಣುತ್ತೆ, ಈ ಕಡೆ ಅರ್ಧ ಮುಚ್ಚಿರೆ ಹಸು ಕಾಣುತ್ತೆ. ಈ ಸೈಡ್ ಆಂಜನೇಯ ಶಿಲ್ಪಿ ಐತೆ. ಆಂಜನೇಯ ಶಿಲ್ಪಿ ಬಗ್ಲಾಗನೆ ನೋಡ್ಬೋದು ಪಕ್ಕದಲ್ಲಿ ಗಂಡ ಬಿರುಂಡ ಶಿಲ್ಪಿ ಯಾವ್ದು ಅಂತ ಕೇಳ್ತಿದ್ರು. ಇದೆ ನೋಡ್ರಿ, ಮಸ್ಕಿಯಲ್ಲಿ ಬಂದ ತಕ್ಷಣ ಇಲ್ಲಿ ಶಿಲ್ಪಿಗಳಲ್ಲಿ ಅಶೋಕಂದು ಶಿಲ್ಪಿ ಇದು, ಗಂಡ ಬಿರುಂಡ ಶಿಲ್ಪಿ. ಎಲ್ಲ ದರ್ಶನ ಆಯ್ತು ಗಾಯ್ಸ್. ಹಿಂಗೆ ನೋಡ್ಬೋದು ಇಲ್ಲೊಂದು ಸಣ್ಣದೊಂದು ದೇವಸ್ಥಾನ ಐತೆ. ಬನ್ನಿ ಸುತ್ತ ಒಂದಾಗ. ಇನ್ನು ಹಿಂದೆ ಹೋದ ಮಾರ್ಗದರ್ಶನ. ಮುಂದೆ ನಾವು ಬಂದ್ವಲ್ಲ, ಇದು ಹಿಂದೆ ಹೋದ ಜಾಗ. ನೋಡಿ ಗಾಯ್ಸ್, ದಾರಿಯಲ್ಲಿ ಅಯ್ಯಪ್ಪನ ಸ್ವಾಮಿ ದೇವಸ್ಥಾನ ಐತೆ. ಮಸ್ಕಿಯಲ್ಲಿ ಫೇಮಸ್ ಟೆಂಪಲ್ ಅಂದ್ರೂ ತಪ್ಪಾಗಿಲ್ಲ. ಒಳಗೆ ಹೋಗ್ಬನ್ನಿ. ಇಲ್ಲಿ ನೋಡ್ಬೋದು ಎಂಟ್ರೆನ್ಸೇ ಕಾಣುತ್ತೆ, ಅನ್ನಪೂರ್ಣೇಶ್ವರಿ ಪ್ರಸಾದ ನಿಲಯ. ಸ್ಲಿಪ್ಪರ್ನ ಇಲ್ಲೇ ಬಿಡೋಣ. ಗೈಸ್ ಇಲ್ಲಿ ಮೂರ್ತಿ ಐತೆ ಅಯ್ಯಪ್ಪಂದು, ಇಲ್ಲಿ ಪಕ್ಕದಲ್ಲೇನೆ ಪ್ರಸಾದ. ಕೊನೆ ದಿನ ಮಸ್ಕಿಯಲ್ಲಿ ಶಬರಿಮಲೆ ಎಲ್ಲರೂ ಓಟೆ ಅಯ್ಯಪ್ಪ ಸ್ವಾಮಿಯವರು ಇಲ್ಲಿ ಅದ್ದೂರಿಯಾಗಿ ಪ್ರಸಾದ ಹಾಕ್ತಾರೆ. ಪ್ರಸಾದ ಇರುತ್ತೆ ಇಲ್ಲಿ. ಡಿಸೆಂಬರ್ ಮಂತಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಷ್ಟು ಜನ ಇರ್ತಾರೆ, ಎಷ್ಟು ಫ್ರೀ ಆಗೈತೆ ಅಷ್ಟೇ ಇಲ್ಲಿ ರಶ್ ಇರುತ್ತೆ. ಇಲ್ಲೇ ನೋಡ್ಬೋದು ಊಟ ಆಮೇಲೆ ಕೈ ಕಾಲು ತಗೋ ವ್ಯವಸ್ಥೆ ಇರುತ್ತೆ. ಬನ್ನಿ ಗೈಸ್, ಇವಾಗ ನೆಕ್ಸ್ಟ್ ನಾವು ಹೋಗ್ತಿರೋ ಜಾಗ ಯಾವುದು ಅಂದರೆ, ಇವಾಗ ನಾವು ಹೋಗ್ತಿರೋ ಜಾಗ ಯಾವುದಪ್ಪ ಅಂತಂದರೆ ಅಶೋಕನ ಶಿಲೆ ಶಾಸನ. ಬನ್ನಿ ಅಲ್ಲಿ ನೋಡೋಣ. ಗಾಯ್ಸ್ ಇವಾಗ ನಾನು ಬರ್ತಿರೋದು ಅಶೋಕನ ಶಿಲೆ ಶಾಸನಗಳು. ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ವ್ಯೂ ಹೆಂಗಿರುತ್ತಂತ. ನೋಡ್ಬೋದು ಸ್ಟಾರ್ಟಿಂಗೇ ಮೆಟ್ಲು ಎತ್ಕೊಂಡು ಹೋಗೋದು. ಎಂಟ್ರೆನ್ಸ್ ಹಿಂಗೈತೆ. ಅಶೋಕನ ಶಾಸನಗಳು ಟೋಟಲ್ 14 ಶಾಸನಗಳಿದಾವೆ. ಅದರಲ್ಲಿ ಮೇನ್ ಶಾಸನ ಇದು ಮಸ್ಕಿ ಶಾಸನ. ಏನಕ್ಕೆ ಅಷ್ಟು ಫೇಮಸ್ ಆಯ್ತಂದ್ರೆ, ಇಲ್ಲಿ ನೋಡ್ಬೋದು ಕಲ್ ಮೇಲೆ, ಬಂಡೆಗಳ ಮೇಲೆ ಏನ್ ಬರ್ದಿದೆ ಅಂದ್ರೆ, ದೇವನಾಮ ಪ್ರಿಯದರ್ಶಿ ಅಶೋಕ ಶಾಸನ ಎಂದು ಉಲ್ಲೇಖ ಆಗಿದೆ. ಮೇಲೆ ಎಳ್ನೈನಲ್ಲಿ ಕಾಣ್ಬೋದು, ನೀವು ಕಾಣುತ್ತೆ. ಹಾಗೆ ನೀವು ನೋಡ್ಬೋದು ದೇವನಾಮ ಪ್ರಿಯ ಅಶೋಕ ಅಂತ ಹೆಸರು ಉಲ್ಲೇಖ ಮಾಡಿದ್ದೆ ಈ ಮಸ್ಕಿಯ ಶಾಸನದಲ್ಲಿ. ಮತ್ತೆ ಯಾವ ಭಾಷೆದಲ್ಲಿ ಇದಾವೆ ಅಂತಂದ್ರೆ, ಪ್ರಕೃತಿಯ ಪಾಳಿ ಭಾಷೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಗಾಯ್ಸ್, ಇದು ಅಶೋಕ ಆಳಿದ ಜಾಗ. ಇದು ಒಳಗೆ ಹೋಗ್ಬೋದು ನೋಡಿ, ಎಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ನೋಡಿ ಗೈಸ್.
ಆಮೇಲೆ ಈ ಊರಲ್ಲಿ ಫಸ್ಟ್ ಮಸ್ಕಿ ಅನ್ನೋ ಹೆಸರಿಗಿಂತ ಮುಂಚೆ ಇದ್ದಿದ್ದು ಮಾಸಂಗಿಪುರ ಅಂತ. ಇವಾಗ ಎಲ್ಲರ ಬಾಯಲ್ಲಿ ಬಂದು ಮಸ್ಕಿ ಅಂತ ಸುಲಭವಾಗಿ ಕರೀಲಿ, ಎಲ್ಲರಿಗೂ ನೆನಪಲ್ಲಿ ಇರಲಿ ಅಂತ ಮಸ್ಕಿ ಅಂತ ಕರೀತಾರೆ. ನಾನು ಇವಾಗ ಯಾರ ಜಾಗಕ್ಕೆ ಬಂದೀವಿ ಅಂದರೆ ಗಾಯ್ಸ್, ಅಶೋಕನ ಕಾಲದಲ್ಲಿ ಇದ್ದ ನಿಧಿ ಮತ್ತು ವಜ್ರಗಳೆಲ್ಲ ಈ ಸ್ಥಳದಲ್ಲಿ ಈ ಪಾಠದಲ್ಲಿ ಇದಾವಂತ ಮಾಹಿತಿ ಐತೆ. ಯಾರು ಇವಾಗಾದ್ರೂ ಕೂಡ ಹೋಗಿ ತೆಗಿಬಾರ್ದು ಅಂತ ಇನ್ಸ್ಟ್ರಕ್ಷನ್ ಎಲ್ಲ ಇದ್ದಾವೆ. ಇಲ್ಲಿ ನೋಡ್ಬೋದು, ಬೋರ್ಡ್ ಮೇಲೆ ಐತೆ, ಬನ್ನಿ ನೋಡೋಣ. ಈ ಪಾಠಲ್ಲಿ ಐತೆ ಅಂತ ಅಂತಾರೆ ಫ್ರೆಂಡ್ಸ್. ಈ ಜಾಗದಲ್ಲಿ ನಿಧಿ ಐತೆ ಅಂತೆ ಎಲ್ಲರ ನಂಬಿಕೆ. ಹಾಗೆ ಈ ಜಾಗನ ಇನ್ನೊಂದು ಹೆಸರಿಗೆ ಫೇಮಸ್ ಆಗಿದೆ, ಚೋಳರ ಶಾಸನ ಅಂತ. ಇಲ್ಲಿರೋ ಬಂಡೆಗಳ ಮೇಲೆ ಚಿತ್ರಗಳಿದಾವೆ ಗೈಸ್, ಅದು ತೋರಿಸ್ತೀನಿ. ಆ ಚಿತ್ರಗಳು ಏನಂತ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ. ಬನ್ನಿ ಗೈಸ್, ಇಲ್ಲಿ ನೋಡಮ್ಮ. ಬಂಡೆಗಳ ಮೇಲೆ ಈ ಚಿತ್ರಗಳು ನಮಗೆ ಗೊತ್ತಿಲ್ಲ, ಮಸ್ಕಿಯವ್ರಿಗೆ ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ್ಯಾವ ಚಿತ್ರ ಏನು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಜಾಗನ ಚೋಳ ಶಾಸನ ಅಂತ ಫೇಮಸ್ ಐತೆ. ಹಾಗೆ ಅದ್ರ ಜೊತೆಗೆ ಈ ಜಾಗದಲ್ಲಿ ಚಿನ್ನ, ವೈಡೂರು ಎಲ್ಲ ಇದಾವಂತೆ, ಫೇಮಸ್ ಆಗುತ್ತೆ ಗಾಯ್ಸ್. ಹಂಗೆ ಇಲ್ಲಿ ನೋಡ್ಬೋದು ಎಷ್ಟು ಬಂಡೆಗಳಿದಾವಂತ. ಇಷ್ಟ ಆಯ್ತು ಅಂದರೆ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮಸ್ಕಿದು ಆಲ್ಮೋಸ್ಟ್ ಎಲ್ಲವೂ ಕವರ್ ಮಾಡಿದ್ದೀನಿ. ಶಾಸನಗಳ ಬಗ್ಗೆ ಎಲ್ಲ ಮೇನ್ ಪ್ಲೇಸ್ ಎಲ್ಲ ಕವರ್ ಆಗುತ್ತೆ. ಇದರಂಗೆ ಎಲ್ಲ ಬೇರೆ ಊರು ಮತ್ತು ಆಲ್ಮೋಸ್ಟ್ ಎಲ್ಲ ಆಲ್ ಓವರ್ ಇಂಡಿಯನ್ ಕವರ್ ಮಾಡೋಣ. ಬೇಗ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.